ಹಲೋ ಸ್ನೇಹಿತರೆ ಇವತ್ತೊಂದು ವಿಡಿಯೋದಲ್ಲಿ ನಿಮಗೆ ಒಂದು ಪ್ರೈವೇಟ್ ಜಾಬ್ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಫುಲ್ಲು ಹಾಗೆ ಅದು ಹಿಂಗೆ ಅಪ್ಲೈ ಮಾಡೋದು ಮತ್ತು ಅದರ ಏನೇನು ಡಿಸ್ಕ್ರಿಪ್ಷನ್ ಹಂಗೆ ನಿಮ್ಮ ಜಾಬಿನ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನೇನಿರುತ್ತೆ, ಸ್ಯಾಲರಿ ಪ್ಯಾಕೇಜ್ ಏನು, ಅದೆಲ್ಲ ಪ್ರತಿಯೊಂದು ನಿಮಗೆ ಇದೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇದು ಬಂದ್ಬಿಟ್ಟು ನಿಮಗೆ ಅಮೆಝಾನ್ ಕಂಪ್ನಿಯಿಂದ ಬರುತ್ತಿರುವ ರಿಕ್ವೈರ್ಮೆಂಟ್ ಸ್ನೇಹಿತರೆ. ಇದು ಬ್ಯಾಂಗ್ಳೂರು ಲೊಕೇಶನ್ ಮತ್ತು ಹೈದ್ರಾಬಾದ್ ಲೊಕೇಶನ್ ಅವರು ಇಬ್ಬರು ಸಹಿತ ಹಾಕ್ಬೋದು ಸ್ನೇಹಿತರೆ ಇದೊಂದು ಜಾಬಿಗೆ. ಈ ಜಾಬ್ಗೆ ಏನೇನು ಕ್ವಾಲಿಫಿಕೇಷನ್ ಏನಿರಬೇಕು ಅಂತ ಇದೊಂದು ವಿಡಿಯೋ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಈ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರ್ಯಾರು ಹೊಸೊಬ್ಬರು ಈ ವಿಡಿಯೋ ನೋಡ್ತಿದ್ದೀರಾ, ನಮ್ಮ ಕಡೆ ಇರುವ ಚಾನಲ್ನ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಲ್ ಅಂತ ಐಕಾನ್ ಕೊಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ ಶುರು ಮಾಡೋಣ. ಸ್ನೇಹಿತರೆ, ಈ ಒಂದು ಅಮೆಝಾನ್ ಕಂಪ್ನಿ ಕಡೆಯಿಂದ ಬರುವ ರಿಕ್ವೈರ್ಮೆಂಟ್ ಹೆಸರು ಬಂದ್ಬಿಟ್ಟು ಇನ್ವೆಸ್ಟಿಗೇಷನ್ ಸ್ಪೆಷಲಿಸ್ಟ್ ಬಯರ್ ಅಬ್ಯೂಸ್ L3 ಬ್ಯಾಂಗ್ಳೂರು ಲೊಕೇಶನು. ಬ್ಯಾಂಗ್ಳೂರು ಮತ್ತು ಹೈದ್ರಾಬಾದ್ ಅವರು ಇಬ್ಬರು ಹಾಕ್ಬೋದು ಸ್ನೇಹಿತರೆ. ಮೇನ್ ಜಾಬ್ ಬಂದ್ಬಿಟ್ಟು ನಿಮಗೆ ರೋಲ್ ಬಂದು ಇನ್ವೆಸ್ಟಿಗೇಷನ್ ಸ್ಪೆಷಲಿಸ್ಟ್ ರೋಲ್ ಸ್ನೇಹಿತರೆ. ಇದಕ್ಕೆ ನಿಮಗೆ 12 ಮಂತ್ಸ್ ಆಫ್ ಎ ಕಾಂಟ್ರಾಕ್ಟ್ ಇರುತ್ತೆ ಅಮೆಝಾನ್ ಕಡೆ. ಹಂಗಂದರೆ 1 ವರ್ಷವರೆಗೂ ಈ ಜಾಬ್ ನೀವು ಮಾಡ್ಬೋದು ಸ್ನೇಹಿತರೆ. ಹಂಗಂದ್ರೆ ಜಸ್ಟ್ 1 ವರ್ಷ ಅಂತಲ್ಲ, ನೀವು ಹೆಂಗೆ ಆ್ಯಕ್ಟಿವ್ ಆಗಿರ್ತೀರ ಜಾಬಲ್ಲಿ ಅದ್ರ ಮೇಲೆ ಅಮೆಝಾನ್ ಕಂಪ್ನಿಯವರು ಡಿಸೈನ್ ಮಾಡ್ತಾರೆ. ಹಂಗಂದ್ರೆ ನೀವು ಫುಲ್ ಟೈಮಾಗಿ ತೊಗೋಬೇಕಾ, ಇಲ್ಲಾಂದರೆ 12 ಮಂತ್ಸಿಗೆ ನೀವು ಅಷ್ಟೇ ಡಿಕೋಡ್ ಮಾಡಬೇಕಂತ ಸ್ನೇಹಿತರೆ. ಆದರೆ ನಾವಿಲ್ಲಿ ಜಾಬ್ ಡಿಸ್ಕ್ರಿಪ್ಷನ್ ನೋಡೋದಾದರೆ ಸ್ನೇಹಿತರೆ, ಇದು ನಿಮಗೆ ಜಾಬ್ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಇದೇನು ಏನು ರೋಲ್ ಆಗಿರುತ್ತೆ ಅಂದರೆ, ದಿ ಟ್ರಾನ್ಸಾಕ್ಷನ್ ರಿಸ್ಕ್ ಇನ್ವೆಸ್ಟಿಗೇಟರ್ ಪೊಸಿಷನ್ ರಿಲೇಸ್ ಆನ್ ಎಕ್ಸಲೆಂಟ್ ಜಡ್ಜ್ಮೆಂಟ್ ಟು ದಿ ಪ್ಲ್ಯಾನ್ ಆ್ಯಂಡ್ ಅಕಾಂಪ್ಲಿಷ್ ಗೋಲ್ಸ್ ಆ್ಯಂಡ್ ವಿಲ್ ವರ್ಕ್ ಅಂಡರ್ ದ ಲಿಮಿಟೆಡ್ ಸಪರ್ವಿಷನ್ ಆಫ್ ದಿ ಮ್ಯಾನೇಜರ್ ಸ್ನೇಹಿತರೆ. ಹಾಗೆ ಇದಕ್ಕೆ ಬೇಸಿಕ್ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಸ್ನೇಹಿತರೆ ನಿಮಗೆ ಎನಿ ಗ್ರ್ಯಾಜುಯೇಷನ್ ಆಗಿದ್ದರೆ ಸಾಕು. ಅದು ಇದಕ್ಕೇನೇನು ನಿಮಗೆ ಕ್ವಾಲಿಫಿಕೇಷನ್ ಇರಬೇಕಂದ್ರೆ ಎಕ್ಸಲೆಂಟ್ ರಿಟನ್ ಆ್ಯಂಡ್ ಸ್ಪೋಕನ್ ಇಂಗ್ಲೀಷ್ ಸ್ಕಿಲ್ಸ್ ಇರಬೇಕು ಸ್ನೇಹಿತರೆ. ಮೇನ್ಲಿ ಫೋಕಸ್ ಆನ್ ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ನೇಹಿತರೆ. ಇದರಲ್ಲಿ ಇಂಗ್ಲೀಷ್ ಕಮ್ಯುನಿಕೇಷನ್ ಹಿಂಗೆ ಪರ್ಫೆಕ್ಟ್ ಆಗಿದ್ರೆ ನಿಮಗೆ ಸ್ನೇಹಿತರೆ ಇದಕ್ಕೆ ಅಪ್ಲೈ ಮಾಡೋಕ್ಕೋಗಿ ಯಾವುದೇ ಥರ ಚಾರ್ಜಸ್ ಇರಲ್ಲ ಸ್ನೇಹಿತರೆ. ಆದರೆ ಇದರಲ್ಲಿ ಒಂದು ಕಂಡೀಷನ್ ಇದೆ ಸ್ನೇಹಿತರೆ, ಇದಕ್ಕೆ ನೀವು ಟೆಸ್ಟ್ ಅಟೆಂಡ್ ಆಗಬೇಕಾಗಿರುತ್ತೆ. ಟೆಸ್ಟ್ ಅಟೆಂಡ್ ಆಗೋಕ್ಕೆ ನಿಮಗೆ ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ ಇರಬೇಕು, ಹಾಗೆ ಹೆಡ್ಸೆಟ್ ಇರಬೇಕು ಸ್ನೇಹಿತರೆ ನಿಮಗೆ. ಏಕೆಂದರೆ ಆ ಡೆಸ್ಕ್ಟಾಪ್ ಇಲ್ಲ ಲ್ಯಾಪ್ಟಾಪ್ ಇದ್ದರೆ ಮಾತ್ರ ಇದಕ್ಕೆ ನೀವು ಅಪ್ಲೈ ಮಾಡಿದ್ಮೇಲೆ ನಿಮಗೊಂದು ಇಮೇಲಿಗೆ ಮೆಸೇಜ್ ಬರುತ್ತೆ. ಆ ಟೆಸ್ಟ್ನ ನೀವು ಕ್ವಾಲಿಫೈ ಮಾಡಬೇಕು ಸ್ನೇಹಿತರೆ. ಅದೇ ನಿಮಗೆ ಫಸ್ಟ್ ರೌಂಡ್ ಅಪ್ ಆಗಿರುತ್ತೆ ಸ್ನೇಹಿತರೆ. ಅದರಲ್ಲಿ ನಿಮಗೆ ಪ್ರತಿಯೊಂದು ಕೇಳೋದು ಕಮ್ಯುನಿಕೇಷನ್ ಬಗ್ಗೆನೇ ಕೇಳ್ತಾರೆ ಸ್ನೇಹಿತರೆ. ಪ್ರತಿಯೊಂದು ಗ್ರಾಮರ್ ಏರರು ಮತ್ತು ಇಂಗ್ಲೀಷಲ್ಲಿ ಏನೇನು ಬರುತ್ತೆ ಅದಷ್ಟೇ ಕೇಳ್ತಾರೆ. ಇನ್ನೇನು ಆ್ಯಪ್ಟಿ ಥರ ಏನೂ ಕೇಳೋಲ್ಲ ಸ್ನೇಹಿತರೆ. ಲಾಜಿಕಲಾಗಿ ಎಲ್ಲ ಗ್ರಾಮರ್ ಆಗಿರುತ್ತೆ. ಹಂಗಂದ್ರೆ ಮೇನ್ಲಿ ಅಬೌಟ್ ಸ್ಪೋಕನ್ ಇಂಗ್ಲೀಷ್ ಸ್ನೇಹಿತರೆ. ಹಾಗೆ ಇದಕ್ಕೆ ನಿಮಗೆ ಎಕ್ಸಲೆಂಟ್ ಇಂಟರ್ಪರ್ಸ್ನಲ್ ಸ್ಕಿಲ್ಸ್ ಇರಬೇಕು. ಎಬಿಲಿಟಿ ಟು ಕಮ್ಯುನಿಕೇಟ್ ಕಾಂಪ್ಲೆಕ್ಸ್ ಟ್ರಾನ್ಸಾಕ್ಷನಲ್ ಇಶ್ಯೂಸ್ ಕರೆಕ್ಟ್ಲಿ ಆ್ಯಂಡ್ ಕ್ಲಿಯರ್ಲಿ ಟು ದಿ ಬೋತ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಕಸ್ಟಮರ್ಸ್. ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇರಬೇಕು ಸ್ನೇಹಿತರೆ. ಇದಕ್ಕೆ ನಿಮಗೆ ಮೇನ್ ಇರಬೇಕಾದ್ರೆ ಕಮ್ಯುನಿಕೇಷನ್ ಇಸ್ ಅ ಮೇನ್ ಇಂಪಾರ್ಟೆಂಟ್ ರೋಲ್ ಸ್ನೇಹಿತರೆ ಇದಕ್ಕೆ. ಮತ್ತು ಇದು ನಿಮಗೆ ಶಿಫ್ಟ್ ವೈಸ್ ಇರುತ್ತೆ. ಹಂಗಂದರೆ 24/7 ಶಿಫ್ಟ್ ಎನ್ವೈರ್ಮೆಂಟಾಗಿ ನೀವು ರೆಡಿಯಾಗಿರಬೇಕು ಸ್ನೇಹಿತರೆ. ಡೇ ಶಿಫ್ಟ್ ಅಥವಾ ನೈಟ್ ಶಿಫ್ಟ್ ಕೆಲಸ ಮಾಡೋಕ್ಕೆ ಇದ್ರದ್ದು ಬಂದ್ಬಿಟ್ಟು ನಿಮಗೆ ಆಗಿರುತ್ತೆ. ವರ್ಕ್ ಫ್ರಮ್ ಹೋಮ್ ಇರುತ್ತೆ ಸ್ನೇಹಿತರೆ. ಚೇಂಜಸ್ ಹೆಂಗಾಗುತ್ತೆ ಅಂದರೆ ಡೇ ಶಿಫ್ಟ್ ನೈಟ್ ಶಿಫ್ಟು 3 to 4 ಮಂತ್ಸ್ ಒಳಗಡೆ ರೊಟೇಷನ್ ಆಗ್ತಿರುತ್ತೆ ಸ್ನೇಹಿತರೆ. ರೊಟೇಷನ್ ಶಿಫ್ಟು ಇದಕ್ಕೆ ಹೆಂಗೆ ಅಪ್ಲೈ ಮಾಡಬೇಕಂದ್ರೆ ಸ್ನೇಹಿತರೆ, ಮತ್ತು ಚಾನಲ್ ಇರುವ ಡಿಸ್ಕ್ರಿಪ್ಷನ್ ಕಡೆ ಕೊಟ್ಟಿರ್ತೀವಿ ಸ್ನೇಹಿತರೆ. ಆ ಡಿಸ್ಕ್ರಿಪ್ಷನ್ ಕಡೆ ನೀವು ಹೋಗ್ಬಿಟ್ಟು ಬೇಕಾದ್ರೆ ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಎಲಿಜಿಬಿಲಿಟಿ ಯಾರ್ಯಾರು ಇಂಗ್ಲೀಷ್ ಕಮ್ಯುನಿಕೇಷನ್ ಚೆನ್ನಾಗಿದೆಯೋ ಅವ್ರದ್ದೆಲ್ಲನೂ ಟೆಸ್ಟ್ ಮಾತ್ರ ಚೆನ್ನಾಗಿ ಅಟೆಂಡ್ ಆಗಿ ಸ್ನೇಹಿತರೆ. ಸ್ಪೋಕನ್ ಇಂಗ್ಲೀಷೇ ಇರುತ್ತೆ, ಪ್ರತಿಯೊಂದು ಫುಲ್ಲು ಇಂಗ್ಲೀಷೇ ಸ್ನೇಹಿತರೆ ಟೆಸ್ಟ್ ಬಂದ್ಬಿಟ್ಟು. ಓಕೆ ಬನ್ನಿ ಸ್ನೇಹಿತರೆ ಈಗ ಅಪ್ಲೈ ಮಾಡೋಣ. ಇದು ಫಸ್ಟ್ ಈ ಥರ ಓಪನ್ ಆಗುತ್ತೆ. ಇದು ಬೇಕಾದ್ರೆ ಡೈರೆಕ್ಟ್ ಲಿಂಕ್ ಬೇಕಾದ್ರೆ ನಾವು ನಿಮ್ಮ ಚಾನಲ್ ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿರ್ತೀನಿ ಸ್ನೇಹಿತರೆ. ಇದಕ್ಕೆ ನೀವು ರಿಜಿಸ್ಟ್ರೇಷನ್ ಫಾರ್ಮು ಫಿಲ್ಅಪ್ ಮಾಡಬೇಕಾಗಿರುತ್ತೆ. ಇಲ್ಲಿ ನೆಕ್ಸ್ಟ್ ಅಂತಿಲ್ವಾ ಸ್ನೇಹಿತರೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಓಪನ್ ಆಗಿದ್ದ ತಕ್ಷಣ ಈ ಥರ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಫಿಲ್ಅಪ್ ಮಾಡಬೇಕಾಗಿರುತ್ತೆ. ಫಿಲ್ಅಪ್ ಮಾಡಿ ನಿಮ್ಮ ಇಮೇಲ್ ಐ ಡಿ ಇಂಪಾರ್ಟೆಂಟ್ ಸ್ನೇಹಿತರೆ. ಆ್ಯಕ್ಟಿವ್ ಆಗಿರೋ ಇಮೇಲ್ ಐ ಡಿ ಕೊಡಿ. ಏನಕ್ಕೆ ಅದಕ್ಕೆ ಪ್ರತಿಯೊಂದು ಕಮ್ಯುನಿಕೇಷನ್ಗಳೆಲ್ಲ ನಡೆಯುತ್ತೆ. ಅದಕ್ಕೋಸ್ಕರ ಸ್ನೇಹಿತರೆ ಇಲ್ಲಿ ಕೆಳಗಡೆ ಸೋರ್ಸ್ ಡೀಟೇಲ್ಸ್ ಅಂತ ಇದೆ ನೋಡಿ ಸ್ನೇಹಿತರೆ. ಹಂಗಂದ್ರೆ ಏನಿಲ್ಲ, ಇದ್ರ ಬಗ್ಗೆ ನಿಮಗೆ ಹೆಂಗೆ ಗೊತ್ತಾಯಿತು ಅಂತ ನೀವು ಯಾವುದರ ಒಂದು ಸೆಲೆಕ್ಷನ್ ಮಾಡ್ಕೋಬೋದು. ಜಾಬ್ ರೋಡ್ಸು, ಸೋಷಲ್ ಮೀಡಿಯಾ ಅಡ್ವರ್ಟೈಸ್ಮೆಂಟ್, ಅಮೆಝಾನು, ಏಜೆನ್ಸಿ, ಕ್ಯಾಂಪಸ್, ಅದರ್ಸ್, ನಿಮ್ಗೆ ಏನು ಬೇಕಾ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಸೋಷಲ್ ಮೀಡಿಯಾ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಸೋಷಲ್ ಮೀಡಿಯಾದಲ್ಲಿ ಸಬ್ಸ್ಕ್ರೈಬ್ ಯಾವ್ದು ಬರುತ್ತೆ, ಫೇಸ್ಬುಕ್ಕು, ಗೂಗಲ್, ಅದರ್ಸು. ನಾನು ಈಗ ಗೂಗಲ್ ಸೆಲೆಕ್ಟ್ ಮಾಡ್ಕೊತೀನಿ. ಹಾಗೆ ಇಲ್ಲಿ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಅಂದರೆ ಏನಿಲ್ಲ ಸ್ನೇಹಿತರೆ. ಇಲ್ಲಿ ಪರ್ಸ್ನಲ್ ಡೀಟೇಲ್ಸಲ್ಲಿ ನಿಮ್ಮ ಫುಲ್ ನೇಮು, ಇಮೇಲ್ ಐ ಡಿ
ಮೊಬೈಲ್ ನಂಬರು, ಆಲ್ಟರ್ನೇಟಿವ್ ಮೊಬೈಲ್ ನಂಬರು ಸಹಿತ ಕೊಡಬೇಕಾಗಿರುತ್ತೆ. ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿ ಎಲ್ಲ ಕರೆಕ್ಟಾಗಿ ಆ್ಯಕ್ಟಿವ್ ಆಗಿರೋದು ಕೊಡಿ ಸ್ನೇಹಿತರೆ. ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು ಅಕಾರ್ಡಿಂಗ್ ಟು ದಿ ಮಾರ್ಕ್ ಶೀಟ್ ಕೊಡಿ ಮತ್ತು ಜೆಂಡರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಿಲಪ್ ಮಾಡಿ ಸ್ನೇಹಿತರೆ. ಪರ್ಸ್ನಲ್ ಡೀಟೇಲ್ಸಲ್ಲಿ ಫಿಲಪ್ ಮಾಡಿ ಸ್ಕ್ರೋಲ್ ಮಾಡೋಣ. ಇಲ್ಲಿ ನಿಮಗೆ ಸಿಟಿಜನ್ಶಿಪ್ ಇದೆ. ಸಿಟಿಜನ್ಶಿಪ್ ಬಂದ್ಬಿಟ್ಟು ಇಂಡಿಯನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ನಿಮಗೆ ಕೇಳ್ತೈತೆ ಒಂದು ಡಿಸಬಿಲಿಟಿ ಇದೆಯಾ ಇಲ್ವಾ ಅಂತ. ಏನಾದ್ರು ಡಿಸಬಿಲಿಟಿ ಇದ್ದರೆ ಎಸ್ ಐ ಹ್ಯಾವ್ ಡಿಸಬಿಲಿಟಿ ಕೊಡಿ, ಇಲ್ಲಾಂದರೆ ನೋ ಐ ಡೋಂಟ್ ಹ್ಯಾವ್ ಎ ಡಿಸಬಿಲಿಟಿ. ಆಫ್ಟರ್ವರ್ಸ್ ಸ್ನೇಹಿತರೆ ಇಲ್ಲಿ ನಿಮಗೆ ಕರೆಕ್ಟಾಗಿ ನೀವು ಇಲ್ಲಿ ನಿಮ್ಮ ಕಮ್ಯುನಿಕೇಷನ್ಗೋಸ್ಕರ ಅಡ್ರೆಸ್ ಪ್ರೂಫ್ ಕರೆಕ್ಟಾಗಿ ನೀವು ಫಿಲಪ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ನಿಮ್ಮ ಬಿಲ್ಡಿಂಗ್ ಅಥವಾ ಸ್ಟ್ರೀಟ್ ಅಥವಾ ಹೌಸ್ ನಂಬರ್ ಅಥವಾ ಫ್ಲೋರ್ ನಂಬರ್ ಇಲ್ಲಿ ಹಾಕಬೇಕಾಗಿರುತ್ತೆ, ಫುಲ್ ಅಡ್ರೆಸ್ಸು. ಹಾಗೆ ನಿಮ್ಮ ಕರೆಂಟ್ ಸಿಟಿ ಸ್ನೇಹಿತರೆ, ಇಲ್ಲಿ ನಿಮ್ಮ ಕರೆಂಟ್ ಸ್ಟೇಟು, ಇಲ್ಲಿ ಪಿನ್ ಕೋಡ್ ಸ್ನೇಹಿತರೆ. ಇದಿಷ್ಟು ಕರೆಕ್ಟಾಗಿ ಫಿಲಪ್ ಮಾಡಿ ಸ್ನೇಹಿತರೆ. ಇಲ್ಲಿ ಸೆಕೆಂಡು ನಿಮ್ಗೆ ಅಡ್ರೆಸ್ ಎಲ್ಲ ಫಿಲಪ್ ಆದಮೇಲೆ ಇಲ್ಲಿ ನಿಮ್ಮ ಹೈಯೆಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳ್ತೈತೆ. ಹೈಯೆಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ನೀವು ಎಷ್ಟು ಓದಿದ್ದೀರಾ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ 10th+, ಡಿಪ್ಲೊಮಾ, 12th, ಕಂಪ್ಲೀಟೆಡ್ ಗ್ರ್ಯಾಜುಯೇಷನ್, ಕಂಪ್ಲೀಟೆಡ್ ಪೋಸ್ಟ್ ಗ್ರ್ಯಾಜುಯೇಷನ್, ಪ್ರೊಸೆಸಿಂಗ್ ಆಫ್ ಗ್ರ್ಯಾಜುಯೇಷನ್, ಪ್ರೊಸೆಸಿಂಗ್ ಆಫ್ ಅ ಪೋಸ್ಟ್ ಗ್ರ್ಯಾಜುಯೇಷನ್. ನಾವಿಲ್ಲಿ ಕಂಪ್ಲೀಟೆಡ್ ಆಫ್ ಗ್ರ್ಯಾಜುಯೇಷನ್ ಕೊಡೋಣ. ನೀವೇನು ಕಂಪ್ಲೀಟ್ ಮಾಡಿರ್ತೀರ ಹೈಯೆಸ್ಟ್ ಎಜುಕೇಷನ್ ಅದ್ರ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಇಯರ್ ಆಫ್ ಪಾಸ್ ಔಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಯರ್ ಆಫ್ ಪಾಸ್ ಔಟ್ ನೀವು ಯಾವ ಪಾಸ್ ಆಗಿರೋದು, ಮತ್ತು ಎಜುಕೇಷನ್ ಟೈಪ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆರ್ಟ್ಸು, ಕಾಮರ್ಸ್, ಇಂಜಿನಿಯರಿಂಗ್, ಅದರ್ಸು, ಸೈನ್ಸು. ನೀವು ಯಾವ್ದು ಓದಿದ್ರೋ ಅದ್ರ ಕಡೆ ಯಾವ್ದು ಬರುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ ಇರುತ್ತೆ ಸ್ನೇಹಿತರೆ. ಹಂಗೆ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ನೀವು ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ ಫಿಲಪ್ ಮಾಡಿ. ಎಕ್ಸ್ಪೀರಿಯನ್ಸ್ ಏನಾರು ಇಲ್ಲ ಅಂದ್ರೂ ನೀವು ಫಿಲಪ್ ಮಾಡಬೇಕಾಗಿರುತ್ತೆ. ಯಾಕಂದರೆ ಇಲ್ಲಿ ಸ್ಟಾರ್ ಮಾರ್ಕ್ ತೋರಿಸ್ತೈತಲ್ವ ಸ್ನೇಹಿತರೆ, ಅದಕ್ಕೋಸ್ಕರ ಇಲ್ಲಿ ಎಕ್ಸ್ಪೀರಿಯನ್ಸ್ ಏನಾರು ಇಲ್ಲ ಅಂದರೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ನೀವು ಫ್ರೆಷರ್ ಅಂದರೆ ಜಸ್ಟ್ ಝೀರೋ ಮಂತ್ ಅಂದ್ಕೊಡಿ. ಹಂಗಂದ್ರೆ ಜಸ್ಟ್ ನೀವು 0 ಅಂದ್ಕೊಡಿ. ಓಕೆನಾ? ಇಲ್ಲಿ ಫಿಲಪ್ ಮಾಡ್ತೀನಿ ನೋಡಿ, ಜಸ್ಟ್ 0 ಕೊಡಿ. ಇಲ್ಲಿ ಆರ್ ಯು ವರ್ಕಿಂಗ್ ಕರೆಂಟ್ಲಿ ಅಂತಿದ್ರೆ, ಏನಾದ್ರು ಕೆಲಸ ಮಾಡ್ತಿದ್ರೆ, ನೀವು ಏನಾದ್ರು ವರ್ಕ್ ಮಾಡ್ತಿದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ. ಇಲ್ಲಿ ನೋಟಿಸ್ ಪೀರಿಯಡ್ ಕೊಡಿ. ನೋಟಿಸ್ ಪೀರಿಯಡ್ ಹಂಗಂದರೆ ನೀವು ಇದಕ್ಕೆ ನೀವೇನಾದ್ರು ಸೆಲೆಕ್ಟ್ ಆಗಿರಿ ಜಾಬ್ಗೆ ಎಷ್ಟು ದಿವಸ ಒಳಗಡೆ ನೀವು ಜಾಯಿನ್ ಆಗ್ತೀರಾ. ಹಂಗಂದರೆ ಕ್ಯಾನ್ ಜಾಯಿನ್ ಇಮಿಡಿಯೇಟ್ಲಿ ಜಾಯಿನ್ ಆಗ್ತೀರಾ, ಅಥವಾ 0 to 15 days, 16 to 30 days, 31 to 45 days, 46 to 60 days or 60 days, ಮೋರ್ ದೆನ್ 60 days ಹೆಂಗೆ ಜಾಯಿನ್ ಆಗ್ತೀರಾ ಅದ್ರ ಮೇಲೆ ನಾನಿಲ್ಲಿ ವಿತಿನ್ 0 to 15 days ಕೊಡ್ತೀನಿ. ಹಾಗೆ ಇಲ್ಲಿ ಕರೆಂಟ್ ಎಂಪ್ಲಾಯರ್ ಅಥವಾ ಲಾಸ್ಟ್ ಎಂಪ್ಲಾಯರ್ ನೇಮ್ ಕೊಡಿ. ಏನಾದ್ರು ನೀವು ಕೆಲಸ ಮಾಡಿದರೆ ಎಕ್ಸ್ಪೀರಿಯೆನ್ಸ್ ಇದ್ದರೆ, ಇಲ್ಲ ಅಂದರೆ ನೀವು ಜಸ್ಟ್ ಇಲ್ಲಿ ಫ್ರೆಷರ್ ಅಂತ ಟೈಪ್ ಮಾಡಿ ಸಾಕು. ಹಾಗೆ ಇಲ್ಲಿ ಕರೆಂಟ್ ಮಂತ್ಲಿ ಸ್ಯಾಲರಿ ಅಥವಾ ಲಾಸ್ಟ್ ವಿಡ್ರೋಲ್ ಮಂತ್ಲಿ ಸ್ಯಾಲರಿ, ಏನಾರ ಎಕ್ಸ್ಪೀರಿಯೆನ್ಸ್ ಆಗಿ ನೀವು ಮಂತ್ಲಿ ಸ್ಯಾಲರಿ ಲಾಸ್ಟ್ ವಿಡ್ರೋಲ್ ಮಾಡ್ಕೊಂಡಿದ್ರೆ, ಅಥವಾ ಇವಾಗ ಪ್ರೆಸೆಂಟಾಗಿ ಕರೆಂಟ್ ಏನೋ ವರ್ಕ್ ಮಾಡಿ ಸ್ಯಾಲರಿ ಇದ್ದರೆ ಅದನ್ನೇ ಸ್ಪೆಸಿಫೈ ಮಾಡಿ. ಇಲ್ಲ ನೀವು ಫ್ರೆಷರ್ಸ್ ಆಗಿದರೆ ಜಸ್ಟ್ ನೀವು ಏನಿಲ್ಲ 0 ಸ್ನೇಹಿತರೆ. ಹಾಗೆ ನೀವು ಅದರ್ ಡೀಟೇಲ್ಸ್ ಬರ್ತೈತೆ. ಇದು ಬಂದ್ಬಿಟ್ಟು ಅಮೆಝಾನ್ ಅವ್ರಿಗೆ ಗೊತ್ತಾಗೋಕ್ಕೋಸ್ಕರ ಇಲ್ಲಿ ಓದ್ತೀನಿ ನೋಡಿ ಸ್ನೇಹಿತರೆ, 1 by 1. ಡು ಯು ಹ್ಯಾವ್ ಎನಿ ಆ್ಯಕ್ಟಿವ್ ಆರ್ ಕರೆಂಟ್ ಬ್ಯಾಕ್ಲಾಗ್. ನೀವು ಏನಾರ ಮಾರ್ಕಪ್ ಏನಾರ ಬ್ಯಾಕ್ಲಾಗ್ ಏನಾರ ಗ್ರ್ಯಾಜುಯೇಷನ್ ಅಥವಾ ಯಾವುದ್ರಲ್ಲಾರ ಎಸ್ ಅಂತ ಕೊಡಿ. ಏನಾರು ಇಲ್ಲ ಅಂದರೆ ಬ್ಯಾಕ್ಲಾಗ್ ಇರಬಾರ್ದು ಸ್ನೇಹಿತರೆ. ಇದಕ್ಕೆ ಬ್ಯಾಕ್ಲಾಗ್ ಇದ್ದರೆ ಯಾರನ್ನೂ ತಗೊಳ್ಳೋಣ, ಅದಕ್ಕೋಸ್ಕರ ನೋ ಅಂತ ಕೊಡಿ. ನೆಕ್ಸ್ಟ್, ಆರ್ ಯು ವಿಲ್ಲಿಂಗ್ ಟು ವರ್ಕ್ ಓವರ್ ಟೈಮ್ ಆ್ಯಸ್ ಎನ್ ಪರ್ ಬಿಸ್ನೆಸ್ ರಿಕ್ವೈರ್ಮೆಂಟ್ಸ್. ನೀವು ಓವರ್ ಟೈಮಾಗಿ ನೀವು ಬಿಸ್ನೆಸ್ ರಿಕ್ವೈರ್ಮೆಂಟ್ಸ್ ಏನಾರು ಬಂದಾಗ ಸಡನ್ನಾಗಿ ವರ್ಕ್ ಮಾಡೋಕ್ಕೆ ಸಿದ್ಧವಾಗಿದ್ದೀರ ಅಂತ ಕೇಳ್ತೈತೆ. ನೀವೇನಾರ ವರ್ಕ್ ಮಾಡೋಕ್ಕೆ ಸಿದ್ಧವಾಗಿದ್ದರೆ ಎಸ್ ಅಂತ ಕೊಡಿ, ಅಥವಾ ನೋ ಅಂತ ಕೊಡಿ. ಓಕೆನಾ? ಆರ್ ಯು ವಿಲ್ಲಿಂಗ್ ಟು ವರ್ಕ್ ಇನ್ ಎ ರೊಟೇಷನ್ ಶಿಫ್ಟ್ಸ್ ಆ್ಯಂಡ್ ವೀಕ್ ಆಫ್ ಇಫ್ ದೇರ್ ಈಸ್ ಎನ್ ಎ ಬಿಸ್ನೆಸ್ ರಿಕ್ವೈರ್ಮೆಂಟ್ಸ್. ಹಂಗಂದ್ರೆ ಸ್ನೇಹಿತರೆ, ಇದನ್ನು ಆವಾಗಲೇ ಹೇಳ್ದಂಗೆ ನಿಮಗೆ ಇದು ಜಾಬ್ ಬಂದ್ಬಿಟ್ಟು ನಿಮಗೆ ವರ್ಕ್ ಡೇಸ್ ಬಂದ್ಬಿಟ್ಟು ಜಸ್ಟ್ 5 days ಇರುತ್ತೆ. ಹಂಗಂದರೆ ಸ್ಯಾಟರ್ಡೆ ಸಂಡೇ ನಿಮಗೆ ಆಫ್ ಇರುತ್ತೆ. ಇಲ್ಲಿ ಏನು ಕೇಳ್ತಿದ್ದಾರೆ ಅಂದರೆ, ಸ್ಯಾಟರ್ಡೆ ಸಂಡೇ ನೀವು ವರ್ಕ್ ಮಾಡೋಕ್ಕೆ ಸಿದ್ಧವಾಗಿದ್ದೀರ ಅಥವಾ ರೊಟೇಷನ್ ಶಿಫ್ಟ್ ಮಾಡೋಕ್ಕೂ ಸಿದ್ಧವಾಗಿದ್ದೀರ ಅಂದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಕೊಡ್ಬೋದು ಸ್ನೇಹಿತರೆ. ಹಾಗೆ ಇಲ್ಲಿ ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ಆರ್ ಯು ವಿಲ್ಲಿಂಗ್ ಟು ರೀಲೊಕೇಟ್ ಟು ದಿ ಲೊಕೇಶನ್ ಮೆನ್ಷನ್ಡ್ ಇನ್ ದ ರೆಸ್ಪೆಕ್ಟಿವ್ ಜಾಬ್ ಡಿಸ್ಕ್ರಿಪ್ಷನ್. ಎಸ್ ಅಫ್ಕೋರ್ಸ್. ನೆಕ್ಸ್ಟ್ ಸ್ನೇಹಿತರೆ, ಆರ್ ಯು ವಿಲ್ಲಿಂಗ್ ಟು ಬಿ ಎ ಜಾಬ್ ದಟ್ ಮೇ ರಿಕ್ವೈರ್ ಇಂಟ್ರಾಕ್ಟಿಂಗ್ ವಿತ್ ಎ ಕಸ್ಟಮರ್ಸ್ ವಾಯ್ಸ್ ಟೆಲಿಫೋನ್ ಆರ್ ಇಮೇಲ್. ಏನಾದ್ರು ಇದು ನೀವು ಕಸ್ಟಮರ್ ಜೊತೆ ಟೆಲಿಫೋನ್ ಅಥವಾ ಇಮೇಲಲ್ಲಿ ಇಂಟ್ರ್ಯಾಕ್ಟ್ ಮಾಡ್ತೀರಾ ಅಂತ ತಿಳಿಸ್ತೈತೆ. ಎಸ್ ಅಫ್ಕೋರ್ಸ್. ನೆಕ್ಸ್ಟ್, ನಾಲೆಜ್ ಇನ್ MS Excel. ಎಸ್, ನಮಗೆ ನಾಲೆಜ್ ಇರಬೇಕು ಸ್ನೇಹಿತರೆ MS Excelಲ್ಲಿ. ಅದು ಪಿಟೋ ಟೇಬಲ್ಸ್ ಮತ್ತು ಲುಕಪ್ಸಲ್ಲಿ ಫಾರ್ಮುಲೆಲ್ಲ ಜ್ಞಾನ ಇರಬೇಕು ಸ್ನೇಹಿತರೆ, ಜ್ಞಾನ ಇಟ್ಕೊಳ್ಳಿ. ಹಾಗೆ ಇಲ್ಲಿ ನಿಮ್ಮ ಪಾನ್ ಕಾರ್ಡ್ ನಂಬರ್ ಎಂಟ್ರ್ ಮಾಡಿ ಸ್ನೇಹಿತರೆ. ಹಾಗೆ ಇಲ್ಲಿ ಕೇಳ್ತೈತೆ, ಡು ಯು ಹ್ಯಾವ್ ಎನ್ ಆಧಾರ್ ಅಂತ. ಎಸ್ ಕೊಡಿ, ಆಧಾರ್ ಕಾರ್ಡ್ ಇರಬೇಕು. ಹ್ಯಾವ್ ಯು ಎವರ್ ಬೀನ್ ಎಂಪ್ಲಾಯ್ಡ್ ಅಟ್ ಅಮೆಝಾನ್. ಏನಾದ್ರು ನೀವು ಫಸ್ಟ್ ಏನಾರು ಎಂಪ್ಲಾಯ್ ಆಗಿ ಕೆಲಸ ಮಾಡಿದರೆ ಅಮೆಝಾನಲ್ಲಿ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ನೋ ಅಂತ ಕೊಡಿ. ನೆಕ್ಸ್ಟ್, ಆರ್ ಯು ಕರೆಂಟ್ಲಿ ವರ್ಕಿಂಗ್ ವಿತ್ ಅಮೆಝಾನ್. ಪ್ರೆಸೆಂಟಾಗಿ ನೀವೇನಾರು ಅಮೆಝಾನ್ ಕಂಪ್ನಿಲಿ ಕೆಲಸ ಮಾಡ್ತಿದ್ರೆ ಎಸ್ ಕೊಡಿ ಸ್ನೇಹಿತರೆ. ಇಲ್ಲ ನಾವು ಕೆಲಸ ಮಾಡ್ತಿಲ್ಲ ಅಮೆಝಾನ್ ಕಂಪ್ನಿಲಿ ಅಂದರೆ
ನೋ ಕೊಡಿ ಸ್ನೇಹಿತರೆ. ಇಲ್ಲಿ ಬಂದ್ಬಿಟ್ಟು ನಿಮ್ಮ ರೆಸ್ಯೂಮ್ ಅಪ್ಲೋಡ್ ಮಾಡಬೇಕಾದ್ರೆ ಅದು ಬಂದ್ಬಿಟ್ಟು ನಿಮಗೆ ಸೈಜ್ 3 MB. ಸಪೋರ್ಟೆಡ್ ಡಾಕ್ಯುಮೆಂಟ್ಸ್ ಬಂದ್ಬಿಟ್ಟು ಸ್ನೇಹಿತರೆ ಡಾಕ್ಯುಮೆಂಟ್ಸು PDF, ಟೆಕ್ಸ್ಟ್, ಡಾಕ್ಸ್ ಎಕ್ಸ್ ಸ್ನೇಹಿತರೆ. ಇಲ್ಲಿ ನಿಮ್ಮ ಚೂಸ್ ಫೈಲ್ ಕೊಟ್ಬಿಟ್ಟು ನೀವು ಎಲ್ಲಿ ಡಾಕ್ಯುಮೆಂಟ್ನ ಸೇವ್ ಮಾಡಿರ್ತೀರ ಅಲ್ಲಿಗೆ ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಅಪ್ಲೋಡ್ ಆಗಿದೆ ಸ್ನೇಹಿತರೆ. ಹಾಗೆ ಇಲ್ಲಿ ನಿಮ್ಮ ಫೋಟೋ ಅಪ್ಲೋಡ್ ಮಾಡಬೇಕಾಗುತ್ತೆ. ಫೋಟೋ ಅಪ್ಲೋಡ್ ಮಾಡಿದ್ರೆ ಸ್ನೇಹಿತರೆ ನೀವು ಇಲ್ಲಿ ನಿಮ್ಮ ಫೇಸ್ ಡೈರೆಕ್ಟಾಗಿ ನೀವು ಲೈವಾಗಿ ನೀವು ಇಲ್ಲಿ ಕ್ಯಾಪ್ಚರ್ ಮಾಡ್ಕೋಬೇಕಿರುತ್ತೆ. ಕ್ಯಾಪ್ಚರ್ ಮಾಡಬೇಕಾದ್ರೆ ಸ್ನೇಹಿತರೆ ಬ್ಯಾಕ್ಗ್ರೌಂಡಲ್ಲಿ ಯಾವುದೇ ಥರ ಬ್ಯಾಕ್ಗ್ರೌಂಡ್ ಇಮೇಜಸ್ ಆಗಲಿ ಅಥವಾ ಫುಲ್ ಬ್ರೈಟ್ನೆಸ್ ಓವರ್ ಲೈಟೆಲ್ಲ ಏನು ಬೇಡ. ಲೈಕ್ ನೀವು ಪಾಸ್ಪೋರ್ಟ್ ಸೈಜ್ ಹೆಂಗೆ ತೆಗಿಸ್ತೀರ ಸ್ನೇಹಿತರೆ ಅದೇ ಥರ ನೀವು ಇಲ್ಲಿ ಓಪನ್ ಮಾಡ್ಕೊಂಡು ನೀವು ಫೋಟೋ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಕನ್ಫರ್ಮ್ ಮಾಡ್ಕೊಂಡು ನೀವು ಇಲ್ಲಿ ಸಬ್ಮಿಟ್ ಬಟನ್ ಇಲ್ವಾ ಕಾಣಿಸ್ತಾ ಸ್ನೇಹಿತರೆ, ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ನೀವು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ನೀವೆಲ್ಲ ಫಿಲ್ಅಪ್ ಮಾಡಿರೋ ಫಾರ್ಮ್ ಎಲ್ಲ ತೋರಿಸುತ್ತೆ ಸ್ನೇಹಿತರೆ. ಅದು ಕರೆಕ್ಟಾಗಿದೆ ಇಲ್ವಾ ಅಂತ ನೋಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿಗೆ ನಿಮ್ಮ ಅಪ್ಲಿಕೇಶನು ಎಂಡ್ ಆಗುತ್ತೆ ಸ್ನೇಹಿತರೆ. ಆಮೇಲೆ ನಿಮ್ಮ ಇಮೇಲ್ಗೆ ಒಂದು ಮೆಸೇಜ್ ಬರುತ್ತೆ ಸ್ನೇಹಿತರೆ. ಇದಕ್ಕೆಲ್ಲ ನೀವು ಏನಾರು ಅಪ್ಲೈ ಮಾಡಿದ್ಮೇಲೆ ಈ ಥರ ಒಂದು ಇಮೇಲ್ ಬರುತ್ತೆ. ನಿಮ್ಮ ಯಾವ ಇಮೇಲ್ ಐ ಡಿ ಕೊಟ್ಟಿರ್ತಾರೋ ವೆರಿಫಿಕೇಷನ್ ಎಲ್ಲ ಮಾಡಿಬಿಟ್ಟು OTP ಎಂಟ್ರ್ ಮಾಡಿಬಿಟ್ಟು ಆ ಇಮೇಲ್ ಐ ಡಿಗೆ ಒಂದು ಮೆಸೇಜ್ ಬರುತ್ತೆ. ನೀವೆಲ್ಲ ಎಲಿಜಿಬಲ್ ಇದ್ದರೆ ಈ ಥರ ಬರುತ್ತೆ ಸ್ನೇಹಿತರೆ. ಇಲ್ಲಿ ಏನಂದರೆ ನೀವು ಇಲ್ಲಿ ಟೆಸ್ಟ್ ಅಟೆಂಡ್ ಮಾಡಬೇಕಾಗಿರುತ್ತೆ. ಅದು ವಿತಿನ್ 48 hours ಒಳಗೆ ನೀವು ಈ ಟೆಸ್ಟ್ನ ಫಿನಿಷ್ ಮಾಡಬೇಕಾಗಿರುತ್ತೆ. ಈ ಟೆಸ್ಟ್ ಏನಿಲ್ಲ ಸ್ನೇಹಿತರೆ, ನೀವು ಬೇಕಾದ್ರೆ ನಿಮಗೆ ಯೂಟ್ಯೂಬಲ್ಲಿ ಹುಡುಕಿದ್ರೆ ಬೇಕಾದ್ರೆ ನಿಮಗೆ ಈ ವಿಡಿಯೋಸ್ಗಳು ಸಿಗುತ್ತೆ ಟೆಸ್ಟ್ ಹೆಂಗಿರುತ್ತೆ ಅಂತ. ಅಕಾರ್ಡಿಂಗ್ ಟು ದಿ ರಿಕ್ವೈರ್ಮೆಂಟಾಗಿ ನೀವು ಹುಡುಕಿ ಸ್ನೇಹಿತರೆ. ಯಾಕಂದರೆ ಒಂದೊಂದು ರಿಕ್ವೈರ್ಮೆಂಟಿಗೂ ಟೆಸ್ಟ್ಗಳು ಡಿಫ್ರೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಇದಕ್ಕೆ ಯಾವುದೇ ಥರ ಟೆಸ್ಟ್ ಅಟೆಂಡ್ ಮಾಡಬೇಕಾದ್ರೆ ಫೋನ್ ಯೂಸ್ ಮಾಡೋಂಗಿಲ್ಲ ಸ್ನೇಹಿತರೆ. ಫೋನ್ ಇರಬಾರ್ದು, ಯಾಕಂದರೆ ಫೋನಲ್ಲಿ ಸಪೋರ್ಟ್ ತೊಗೊಳ್ಳೋಣ. ಅದಕ್ಕೋಸ್ಕರ ಇದಕ್ಕೆ ನೀವು ಟೆಸ್ಟ್ ಅಟೆಂಡ್ ಮಾಡಬೇಕಾದ್ರೆ ಫುಲ್ಲು ಕ್ವೈಟಾಗಿರೋ ಪ್ಲೇಸಲ್ಲಿ ನೀವು ಅಟೆಂಡ್ ಆಗಬೇಕಿರುತ್ತೆ. ಟೆಸ್ಟ್ ಒಂಚೂರು ಡಿಸ್ಟರ್ಬೆನ್ಸ್ ಇದ್ದರೂ ಆ ಟೆಸ್ಟು ಮುಂದಕ್ಕೆ ಹೋಗೋಲ್ಲ ಸ್ನೇಹಿತರೆ, ಅಲ್ಲೇ ಇರುತ್ತೆ. ಮೈಕ್ರೋಫೋನ್ ಎಲ್ಲ ಕರೆಕ್ಟಾಗಿರಬೇಕು. ನಿಮ್ಮ ವೈಫೈ ಕನೆಕ್ಟ್ ಮಾಡಿದರೆ ವೈಫೈ ಎಲ್ಲ ಕರೆಕ್ಟಾಗಿರಬೇಕು. ಮತ್ತು ನಿಮ್ಮ ಬ್ರೌಸರ್ಸು ಗೂಗಲ್ ಅಥವಾ ಕ್ರೋಮ್ ಏನಾದ್ರು ಯೂಸ್ ಮಾಡ್ತೀವಿ ಅದು ವರ್ಷನಾಗಿ ಅಪ್ಡೇಟ್ ಆಗಿರಬೇಕು. ಡೆಸ್ಕ್ಟಾಪ್ ಅಥವಾ ನೀವು ಲ್ಯಾಪ್ಟಾಪಲ್ಲಿ ನೀವು ಇದು ಟೆಸ್ಟ್ನ ಅಟೆಂಡ್ ಆಗಬೇಕಾಗುತ್ತೆ ಸ್ನೇಹಿತರೆ. ಏನೇ ಒಂದು ಕ್ಯಾರಿಯರ್ಸ್ ಇದ್ದರೂ ಇಲ್ಲೊಂದು ಲಿಂಕ್ ಕೊಟ್ಟಿದ್ದಾರೆ ಟೆಕ್ನಿಕಲ್ ಹೆಲ್ಪ್ ಲೈನ್ ಅಂತ, ಬೇಕಾದ್ರೆ ಇದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ನಿಮಗೆ ಸಜೆಷನ್ ಎಲ್ಲ ಆಮೇಲೆ ಬರುತ್ತೆ ಸ್ನೇಹಿತರೆ. ಚೆನ್ನಾಗಿ ಅಟೆಂಡ್ ಮಾಡಿ ಟೆಸ್ಟ್ನ, ಚೆನ್ನಾಗಿ ಬರೀರಿ ಸ್ನೇಹಿತರೆ. ಆಲ್ ದ ಬೆಸ್ಟ್ ಸ್ನೇಹಿತರೆ. ಇದೊಂದು ರಿಕ್ವೈರ್ಮೆಂಟ್ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಅವರು ಎಲಿಜಿಬಲ್ ಆಗಿದ್ದಾರೆ. ಹಾಗೆ ನೀವು ಅಪ್ಲೈ ಮಾಡಿ ಸ್ನೇಹಿತರೆ. ಇದೊಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.